ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನೆಲ್ಲ ವಿಡಿಯೋಗಳು ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ ಪಟ್ಪಟ ಅಂತ. ಬಿಡುವಿದ್ದಾಗ ನೋಡಿ, ಜ್ಞಾನವನ್ನು ಪಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ನನ್ನೆಲ್ಲ ವಿಡಿಯೋಗಳನ್ನ ನೋಡಿ ಬಹಳ ಅತ್ಯಮೂಲ್ಯವಾದಂತಹ ಕಾನೂನಿನ ಹಾಗೂ ಇನ್ನಿತರ ವಿಚಾರಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು. ಮತ್ತು ಕಾನೂನಿನ ತೊಡರುಗಳಿಗೆ ಸಮಸ್ಯೆಗಳಿಗೆ ಸಿಲುಕದಂತೆ ಅವರು ವ್ಯವಹರಿಸಬೇಕು, ಅವರು ಜಾಗೃತರಾಗಿರಬೇಕು ಎಂಬುದು ನನ್ನ ಒಂದು ಸಾಮಾಜಿಕ ಕಳಕಳಿ ಹಾಗೂ ಬದ್ಧತೆ ಆಗಿದೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡ್ತಾ ಬರ್ತಾ ಇದ್ದೇನೆ. ಈ ಒಂದು ವಿಡಿಯೋಗೆ ನಿಮ್ಮ ಒಂದು ಸಾಥ್ ಬೇಕಾಗಿರುತ್ತೆ. ಸೊ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡುವುದನ್ನು ಮರಿಬೇಡಿ, ಹಾಗೂ ಲೈಕ್ ಪ್ರೆಸ್ ಮಾಡಿ, ಹಾಗೂ ಶೇರ್ ಮಾಡಿ, ಇತರರಿಗೂ ಕೂಡ ಜ್ಞಾನ ಹಂಚುವಂತೆ ತಲುಪುವಂತೆ ಮಾಡಿ ಅಂತ ಹೇಳ್ತಾ, ನಾನು ಏನಾದರೂ ನಿಮಗೆ ಕನ್ಸಲ್ಟೇಷನ್ಗಳ ಅವಶ್ಯಕತೆ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಕರೆ ಮಾಡಿ ಕಾನೂನು ಸಲಹೆಗಳನ್ನು ಪಡ್ಕೊಳ್ಬಹುದು, ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡಬಹುದು, ಹಾಗೂ ಯಾವುದೇ ತರಹದ ಕೇಸುಗಳಿದ್ರೂ ಕೂಡ ತೆಗೆದುಕೊಂಡು ಬಂದು ಕೊಡಬಹುದು. ಸರಿಸುಮಾರು 15 ವಕೀಲರನ್ನು ಹೈರ್ ಮಾಡಿ, ದೊಡ್ಡ ಆಫೀಸನ್ನು ಮಾಡಿ ಕಾನೂನಿನ ಒಂದು ಸೇವೆಯನ್ನು ಜನಗಳಿಗೆ ಮುಟ್ಟಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದ್ದೇನೆ. ಯಾರಿಗಾದರೂ ಇಚ್ಛೆ ಇದ್ದಲ್ಲಿ ಬಂದು ಭೇಟಿ ಮಾಡಬಹುದು ವಾಲಂಟಿಯರ್ ಆಗಿ ಅಂತ ಹೇಳ್ತಾ, ಇವತ್ತಿನ ಒಂದು ಮುಖ್ಯವಾದಂತಹ ವಿಚಾರಕ್ಕೆ ಬಂದು ಬಿಡ್ತೇನೆ. ಇದು ಬಹಳ ಮುಖ್ಯವಾದಂತಹ ವಿಡಿಯೋ, ಹಾಗೂ ಎಲ್ಲ ಹುಡುಗ ಹುಡುಗಿಯರು, ಅಂಕಲ್ಗಳು, ಆಂಟಿಗಳು ಅಥವಾ ಪುರುಷರು, ಸ್ತ್ರೀಯರು ನೋಡಲೇಬೇಕಾದಂತಹ ವಿಚಾರ. ಯಾಕೆಂತ ಹೇಳಿದ್ರೆ, ಈ ವಾಯರಿಸಮ್ ಅಂದರೆ ಲೈಂಗಿಕ ದರ್ಶನದ ತೃಪ್ತಿ ಅಂತ ಹೇಳಿ ನಾವು ಅಪ್ಪಟ ಕನ್ನಡದಲ್ಲಿ ಕರೆಯಬಹುದು. ಅಂದರೆ ಈ ಒಂದು ಪ್ರೈವಸಿ ಅಂದರೆ ಖಾಸಗಿತನ ಅಂತ ಹೇಳಿ ನಾವೇನು ಕರಿತೇವೆ, ಈ ಖಾಸಗಿತನದ ಕೃತ್ಯ, ದ ಪ್ರೈವೇಟ್ ಆಕ್ಟ್ ಅಂತ ನಾವೇನು ಕರಿತೇವೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಹನಿ ಟ್ರ್ಯಾಪ್ಗಳು ನಡೀತಾ ಇದೆ. ಹುಡುಗ ಹುಡುಗಿಯರ ನಡುವೆ ನಡೀತಾ ಇರ್ತಕ್ಕಂತಹ ಒಂದು ಪ್ರೈವೇಟ್ ಆ್ಯಕ್ಟನ್ನು, ಖಾಸಗಿತನವನ್ನು ಭಂಗಗೊಳಿಸುವಂಥದ್ದು, ಅದನ್ನು ಚಿತ್ರೀಕರಿಸುವಂಥದ್ದು, ಫೋಟೋಗಳನ್ನು ತೆಗೆದುಕೊಂಡು ಇಟ್ಕೊಳ್ತಕ್ಕಂಥದ್ದು, ಹಾಗೂ ಅದನ್ನು ವೈರಲ್ ಮಾಡಿಬಿಡ್ತೇನೆ ಅಂತ ಹೆದರಿಸ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾಗಳಿಗೆ ಹಾಕಿಬಿಡ್ತೇನೆ ಅಂತ ಹೆದರಿಸ್ತಕ್ಕಂಥದ್ದು, ನಿಮ್ಮ ಘನತೆ ಗೌರವಗಳಿಗೆ ಚ್ಯುತಿ ಬರುವಂತೆ ಮಾಡಿಬಿಡ್ತೇನೆ ಅಂತ ಹೆದರಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಇತ್ತೀಚೆಗೆ ಬಹಳಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಅಷ್ಟೇ ಏಕೆ, ಇಡೀ ಮಾಧ್ಯಮದವರು, ಟಿವಿ ಮಾಧ್ಯಮದವರು ಇದನ್ನೇ ದೊಡ್ಡ ಬಂಡವಾಳವನ್ನಾಗಿ ಮಾಡಿಕೊಂಡು ಅವರು ಕೂಡ ನೇರವಾಗಿಯೋ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ಕೂಡ ಇಂತಹ ವಿಚಾರಗಳನ್ನೇ ತೆಗೆದುಕೊಂಡು ಟಿವಿಗಳಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಪ್ರಸಾರ ಮಾಡ್ತಾ, ಯಾರೋ ಒಬ್ಬರು ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಯಾರೋ ಒಬ್ಬರು ಸಿಗಾಕೊಂಡು ಬಿಟ್ರೆ ಸಾಕು ಅಂತಹ ಅಸಹ್ಯಕರವಾದಂತಹ ವಿಡಿಯೋಗಳನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ತೋರಿಸ್ಕೊಂಡು ಕೂತಿರ್ತಾರೆ. ಸೊ ಇದು ಕಾನೂನುಬದ್ಧವೇ? ಈ ಒಂದು ಕೃತ್ಯವನ್ನು ನಡೆಸಿದಾಗ, ಈ ರೀತಿಯಾಗಿ ಪ್ರಚಾರಗಳನ್ನು ಮಾಡಿದಾಗ, ವೈರಲ್ ಮಾಡಿದಾಗ, ಖಾಸಗಿತನಕ್ಕೆ ಧಕ್ಕೆ ಉಂಟಾದಾಗ ಅಂತಹವರ ಮೇಲೆ ಅವರು ವ್ಯಕ್ತಿಗಳಾಗಿರಬಹುದು, ಮಾಧ್ಯಮದವರಾಗಿರಬಹುದು, ಇನ್ಯಾರೇ ಸ್ಥಾನದಲ್ಲಿರುವಂತಹವರೇ ಆಗಿರಬಹುದು, ಇಲಾಖೆಗಳಾಗಿರಬಹುದು. ಸೊ ಅದು ವೈಯಕ್ತಿಕವಾಗಿರುವುದನ್ನು ವೈಯಕ್ತಿಕ ನೆಲೆಗಟ್ಟಿನಲ್ಲಿ, ನ್ಯಾಯಾಲಯದ ಚೌಕಟ್ಟಿನಲ್ಲಿ ಬಗೆಹರಿಸಿಕೊಳ್ಳಬಹುದಾದಂತಹ ವಿಷಯಗಳಾಗಿದ್ದು, ಅದನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಮಾಡಿದಾಗ, ಸಾರ್ವಜನಿಕಗೊಳಿಸಿದಾಗ, ಆಗ ಅವರಿಗೆ ಆಗ್ತಕ್ಕಂತಹ ಒಂದು ಅವಮಾನ, ಮರ್ಯಾದೆ ಭಂಗ ಆಗಿ ಅವರ ಗೌರವಕ್ಕೆ, ಚಾರಿತ್ರ್ಯಕ್ಕೆ ಕಪ್ಪು ಮಸಿಯಾಗಿ ಚ್ಯುತಿಯಾದಾಗ ಅವರು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬಹುದಾ? ಅವರಿಗೆ ಏನು ಶಿಕ್ಷೆ? ಇಂತಹ
ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರಲ್ಲಿಯೂ ಕೂಡ ತಿಳುವಳಿಕೆ ಬರಲೇಬೇಕು. ಯಾಕೆಂದರೆ ನಿಮಗಾಗಲಿ ಅಥವಾ ಮಕ್ಕಳಾಗಲಿ ಕಾಲೇಜಿಗೆ ಹೋಗುವಂತಹ ಮಕ್ಕಳುಗಳನ್ನು ಹೊಂದಿರತಕ್ಕಂಥ ಪೋಷಕರುಗಳಾಗಲಿ ಇದರ ಬಗ್ಗೆ ತಿಳುವಳಿಕೆಯು ಇರಲೇಬೇಕು. ಹಾಗೂ ಎಚ್ಚರಿಕೆಯನ್ನು ಮಕ್ಕಳುಗಳಿಗೂ ಕೂಡ ನೀಡಿರಬೇಕಾಗುತ್ತೆ. ಎಷ್ಟೋ ವಿಚಾರಗಳನ್ನು, ಖಾಸಗಿ ವಿಚಾರಗಳನ್ನು ಮಕ್ಕಳು ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿಗಳಿದ್ದು ಕಾನೂನಿನ ತಿಳುವಳಿಕೆ ಇಲ್ಲದೆ ಅಜ್ಞಾನದಿಂದ ಎಷ್ಟೋ ಆತ್ಮಹತ್ಯಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗೂ ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ, ಹಾಗೂ ಇನ್ನಿತರ ಲೈಂಗಿಕ ದೌರ್ಜನ್ಯಗಳಿಗೆ ಒಳಗಾಗ್ತಾ ಇದ್ದಾರೆ. ಅದು ಪುರುಷನೂ ಆಗಿರಬಹುದು, ಸ್ತ್ರೀ ಕೂಡ ಆಗಿರಬಹುದು. ಮೊದಲೆಲ್ಲ ಸ್ತ್ರೀಗೆ ಈ ರೀತಿಯಾದಂತಹ ಒಂದು ದೌರ್ಜನ್ಯಗಳಾಗ್ತಾ ಇತ್ತು. ಆದರೆ ಈಗ ಕಾಲ ಬದಲಾವಣೆಗಳಾಗಿದೆ, ಸಾಕಷ್ಟು ಕಾನೂನುಗಳು ಕೂಡ ಬದಲಾವಣೆ ಆಗಿದೆ. ಈ LGBT ಅಂತ ಎಲ್ಲ ಬಂದು ಇವಾಗ ಏನಾಗ್ತಾ ಇದೆ, ಈಗ ಪುರುಷ ಸ್ತ್ರೀ ಎಂಬ ಭೇದ ಭಾವವಿಲ್ಲದೆ ವಿಕೃತ ಮನಸ್ಸಿನ ಸ್ಥಿತಿಯನ್ನು ಹೊಂದಿರತಕ್ಕಂತಹವರುಗಳು ಯಾರ ಮೇಲೆ ಬೇಕಾದರೂ ದೌರ್ಜನ್ಯವನ್ನು ಎಸಗುತ್ತಾ ಇದ್ದಾರೆ. ಅಷ್ಟೇ ಯಾಕೆ, ನಾವು ಅನೈಸರ್ಗಿಕ ಅಂತ ನಾವೇನು ಕರಿತೀವಿ, ಅನ್ಯಾಚುರಲ್ ಅಂತ ನಾವೇನು ಕರಿತೀವಿ, ಪ್ರಕೃತಿಗೆ ವಿರುದ್ಧವಾದದ್ದನ್ನು ನಾವೇನು ಕರಿತೇವೆ, ಅಂತಹ ಕೃತ್ಯಗಳು ನಡೀತಾ ಇದೆ. ಕೇವಲ ಪುರುಷ ಸ್ತ್ರೀಯರ ಜೊತೆಗಲ್ಲದೆ ಪುರುಷರಲ್ಲಿ, ಸ್ತ್ರೀಗಳ ನಡುವೆ, ಅಥವಾ ಪುರುಷ ಪಶುಗಳ ನಡುವೆ, ಸ್ತ್ರೀ ಪಶುಗಳ ನಡುವೆ ಈ ರೀತಿಯಾದಂತಹ ಅನೈಸರ್ಗಿಕ ಒಂದು ಕ್ರಿಯೆಗಳು ಕೂಡ ನಡೀತಾ ಇದೆ. ಆದ್ದರಿಂದ ಇಂತಹ ಒಂದು ಪರಿಸ್ಥಿತಿಯಲ್ಲಿ ವಿವೇಚನೆಗಳು ಬದಲಾವಣೆಯಾದಂತಹ ಸ್ಥಿತಿಯಲ್ಲಿ ಇಂತಹ ಒಂದು ಸಂದರ್ಭಗಳಲ್ಲಿ LGBT ಕಾನೂನುಬದ್ಧಗೊಳಿಸಲಾಗಿದೆ. ಆದರೆ ಈ ಒಂದು ವಾಯರಿಸಮ್ ಅಂದರೆ ಏನು ಅಂದರೆ, ಯಾವ ಒಬ್ಬ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರಬಹುದು, ಒಬ್ಬರನ್ನ ನಂಬಿ ಒಂದು ಲೈಕ್ ಪ್ರೈವೇಟ್ ಇಂಟಿಮೆಸಿ ಅಂದರೆ ಸೆಕ್ಷುವಲ್ ಇಂಟಿಮೆಸಿ ಅಂದರೆ ಸಂಭೋಗ ಕ್ರಿಯೆಯಲ್ಲಿ ತೊಡಗಿಕೊಂಡಿರಬಹುದು, ಅಥವಾ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ನಾವೇನು ಕರಿತೇವೆ ಅದರಲ್ಲಿ ತೊಡಗಿಕೊಂಡಿರಬಹುದು. ಅದು ನಂಬಿಕೆಯ ತಳಹದಿಯ ಆಧಾರದ ಮೇಲೆ ಅವರಿಬ್ಬರು ಸೇರಿರಬಹುದು. ಅದು ಒಪ್ಪಿತವಾದಂತಹ ಒಂದು ಲೈಂಗಿಕ ಕ್ರಿಯೆ ಆಗಿರಬಹುದು. ಆ ಒಂದು ನಂಬಿಕೆಯ ಆಧಾರದಡಿ ಅಥವಾ ಲೈಂಗಿಕ ಕ್ರಿಯೆಯನ್ನು ಅವರು ಮಾಡಿಕೊಂಡಾಗ, ಅಂದರೆ ಅಡಲ್ಟ್ಗಳಾಗಿದ್ದಾಗ, ಅಂದರೆ ವಯಸ್ಕರಾಗಿದ್ದಾಗ, ಪರಸ್ಪರ ಒಪ್ಪಿ ಅವರು ನಡೆದುಕೊಂಡಾಗ ಅಂತಹ ಸಂದರ್ಭಗಳಲ್ಲಿ ಚಿತ್ರೀಕರಣವನ್ನು ಮಾಡಿಕೊಂಡು ಬಿಡೋದು, ಅವರಿಗೆ ಗೊತ್ತಿಲ್ಲದ ಹಾಗೆ ಅಥವಾ ಫೋಟೋಗಳನ್ನು ತೆಗೆದಿಟ್ಟುಕೊಂಡು ಬಿಡೋದು, ನಂತರ ಯಾವುದೋ ಒಂದು ಸಂದರ್ಭಗಳಲ್ಲಿ ಬ್ರೇಕಪ್ ಮಾಡುವಂತಹ ಸಂದರ್ಭಗಳಲ್ಲಿ ಅದನ್ನು ಇಟ್ಟುಕೊಂಡು ಹರಾಸ್ ಮಾಡುವಂಥದ್ದು, ಥ್ರೆಟನ್ ಮಾಡುವಂಥದ್ದು, ಹೆದರಿಸುವಂಥದ್ದು, ಸೋಷಿಯಲ್ ಮೀಡಿಯಾಗೆ ಆಗ್ತೀನಿ ಅಂತಕ್ಕಂಥದ್ದು, ಈ ಥರದ್ದೆಲ್ಲ ಮಾತನಾಡಿ ಅವರನ್ನು ಮತ್ತಷ್ಟು ಲೈಂಗಿಕ ದೌರ್ಜನ್ಯಕ್ಕೆ ಬಳಸಿಕೊಳ್ತಕ್ಕಂಥದ್ದು, ಮತ್ತು ದುಡ್ಡುಗಳನ್ನು ವಸೂಲಿ ಮಾಡ್ತಕ್ಕಂಥದ್ದು, ರೋಲ್ ಕಾಲ್ಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ನಾನು ಕೇಳ್ತಾ ಬರ್ತಾ ಇದ್ದೇನೆ. ಪ್ರತಿನಿತ್ಯ ಈ ತರಹದ ಒಂದು ಕರೆಗಳು ಹಾಗೂ ಪ್ರಕರಣಗಳನ್ನು ನಾನು ಕೇಳ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ಕಾನೂನಿನಲ್ಲಿಯೂ ಕೂಡ ಒಂದು ಮಹತ್ತರವಾದಂತಹ ಬದಲಾವಣೆ ಆಗಿರೋದ್ರಿಂದ ಇದು ಸೂಕ್ತ ಸಮಯ. ಈ ಸಮಯದಲ್ಲಿ ನಾನು ಸಾರ್ವಜನಿಕರಿಗೆ ಈ ತಿಳುವಳಿಕೆಯನ್ನು ಕೊಡಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಮೊದಲು 354 IPC ಸೆಕ್ಷನ್ ಅಂಡರಲ್ಲಿ ಈ ಒಂದು ಪ್ರೈವೇಟ್ ಆಕ್ಟ್ಗೆ ವಿರುದ್ಧವಾದದ್ದು ಮಾಡಿದಾಗ, ಅಂದರೆ ಯಾವುದೇ ಒಂದು ಹೆಣ್ಣಿನ ವಿರುದ್ಧ ಇತ್ತು. ಮೊದಲು ಹೆಣ್ಣನ್ನು ಒಂದು ಖಾಸಗಿತನಕ್ಕೆ, ಆಕೆಯ ಪ್ರೈವೇಟ್ ಪಾರ್ಟ್ಗಳನ್ನು ಚಿತ್ರೀಕರಿಸಿಕೊಂಡು ಬಿಡೋದು, ಪೋರ್ನೋಗ್ರಾಫಿ ಥರ ಮಾಡಿಕೊಂಡು ಬಿಡೋದು, ಅಥವಾ ಅಶ್ಲೀಲ ವಿಡಿಯೋಗಳನ್ನು ಮಾಡಿಕೊಂಡು ಬಿಡ್ತಕ್ಕಂಥದ್ದು, ಅಥವಾ ಆಕೆಯ ದೈಹಿಕವಾದಂತಹ ಖಾಸಗಿ ಭಾಗಗಳನ್ನು, ಫೋಟೋಗಳನ್ನ ತೆಗೆದಿಟ್ಕೊಂಡ್ಬಿಡ್ತಕ್ಕಂಥದ್ದು, ಮತ್ತು ಚಿತ್ರೀಕರಣ ಮಾಡೋದು, ಮತ್ತು ಶೇರ್ ಮಾಡೋದು, ಇದೆಲ್ಲ ಮಾಡುವುದು ಅಪರಾಧವಾಗಿತ್ತು. ಅದು ಸರಿಸುಮಾರು 3 ವರ್ಷಗಳು ಅಥವಾ 7 ವರ್ಷಗಳಿಗೂ ಮೀರಿದ ಶಿಕ್ಷೆಯನ್ನು ಕೊಡುವಂತಹ ಒಂದು ಅಪರಾಧ ಆಗಿತ್ತು. ಈಗ ಕೇವಲ ಪುರುಷರಿಗೆ, ಸ್ತ್ರೀಯರು ಮಾತ್ರ ಪುರುಷರ ವಿರುದ್ಧ ದಾಖಲು ಮಾಡುವಂಥದ್ದಲ್ಲ. ಈಗ ಪುರುಷರಿಗೆ ಈ ರೀತಿಯಾಗಿ ಆಗಿದ್ದೇ ಆದಲ್ಲಿ ಸ್ತ್ರೀಯರ ವಿರುದ್ಧವೂ ಪುರುಷರು ಕೂಡ ಈ ಒಂದು ಕೇಸನ್ನು ದಾಖಲು ಮಾಡಬಹುದಾಗಿದೆ. ಅಂದರೆ ಈಗ ಎಷ್ಟೋ ಬಾರಿ ನಾವು ನೋಡ್ತಾ ಇದ್ದೇವೆ, ಪುರುಷರ ಜೊತೆ ಒಪ್ಪಿತವಾಗಿ ಹೋಗೋದು, ಅಲ್ಲಿನ್ನೇನು ಇನ್ಯಾರ್ದು ಕ್ಯಾಮ್ರಾಗಳನ್ನ ಇಟ್ಟು ಬಿಡೋದು, ಅಥವಾ ಇನ್ಯಾರೋ ಮುಖಾಂತರ ಚಿತ್ರೀಕರಿಸ್ತಕ್ಕಂಥದ್ದು, ಅಥವಾ ಹನಿ ಟ್ರಾಪಿಗೆ ಅವರನ್ನು ಬಲಿಪಶು ಮಾಡ್ತಕ್ಕಂಥದ್ದು ಮಾಡಿ ಅವರ ಸುಲಿಗೆಯನ್ನು ಮಾಡ್ತಕ್ಕಂಥದ್ದು. ಹೀಗೆಲ್ಲ CD ಜಮಾನ, ಪೆನ್ಡ್ರೈವ್ಗಳ ಜಮಾನಗಳು ಜಾಸ್ತಿ ಆಗ್ತಾ ಇದೆ. ತೇಜೋವಧೆ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇಬ್ಬರು ಅಡಲ್ಟ್ಗಳು ಅಂದರೆ ವಯಸ್ಕರು,
ಸೇರುವುದು, ಲೈಂಗಿಕ ತೃಪ್ತಿಗಾಗಿ ಸೇರುವುದು ಅಪರಾಧವಲ್ಲ, ಕ್ರಿಮಿನಲ್ ಅಪರಾಧವಲ್ಲ ಅಂತ ಹೇಳಿ ಕಾನೂನು ಹೇಳ್ತಾ ಇದೆ. ಹಾಗಿದ್ದ ಮೇಲೆ ಅದನ್ನು ತುಂಬ ಗ್ಲೋರಿಫೈ ಮಾಡಿ, ಅದನ್ನು ವೈಭವೀಕರಿಸಿ, ಅದನ್ನು ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅದನ್ನು ಪ್ರಸಾರ ಮಾಡ್ತಾ ವ್ಯಕ್ತಿಗಳ ಘನತೆಗೆ ಚ್ಯುತಿಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಬಹಳ ದೊಡ್ಡ ಅಪರಾಧವಂತೆ ಬಿಂಬಿಸ್ತಾ ಇದ್ದಾರೆ ಮತ್ತು ತೇಜೋವಧೆಗಳನ್ನು ಮಾಡಲಾಗ್ತಾ ಇದೆ. ಆದ್ದರಿಂದ ಈ ಕಾನೂನು ಬಹಳ ಮುಖ್ಯ, ತಿಳಿದುಕೊಳ್ಳಿ. ಈಗ ಹೊಸ ಕಾನೂನು BNSS ಆಕ್ಟಿನ ಅಂಡರಲ್ಲಿ, ಅಂದರೆ 77 ಸೆಕ್ಷನ್ ಅಂಡರಲ್ಲಿ ಈಗ ಕೇವಲ ಸ್ತ್ರೀಯರಿಗೆ ಮಾತ್ರ ರಕ್ಷಣೆ ಅಲ್ಲ, ಪುರುಷರಿಗೂ ಕೂಡ ರಕ್ಷಣೆಯನ್ನು ನೀಡಲಾಗಿದೆ. ಅಂದರೆ ಪುರುಷರು ಅವರು ಒಂದು ವೈಯಕ್ತಿಕವಾದಂತಹ ಖಾಸಗಿ ಕ್ಷಣಗಳನ್ನು ಕಳೆಯುವಂತಹ ಸಂದರ್ಭಗಳಲ್ಲಿ ಅದು ಇಟ್ ಈಸ್ ಅ ರೈಟ್ ಆಫ್ ಪ್ರೈವಸಿ, ಒಂದು ಖಾಸಗಿತನದ ಹಕ್ಕು. ಆ ಹಕ್ಕಿಗೆ ಚ್ಯುತಿಯನ್ನು ತಂದಿದ್ದೇ ಆದಲ್ಲಿ ಅದು ಜೊತೆಗೆ ಬಂದಂತಹ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅಥವಾ ಸಂಗಾತಿಯ ನೆಪದಲ್ಲಿ ಬಂದಿರೋಳಾಗಿರ್ಬೋದು, ಸ್ನೇಹಿತೆಯ ರೂಪದಲ್ಲಿ ಬಂದಿರಬಹುದು, ಅಥವಾ ಸ್ನೇಹಿತನ ರೂಪದಲ್ಲಿ ಬಂದಿರಬಹುದು, ಯಾರೇ ಆಗಿರಬಹುದು, ಆ ನಂಬಿಕೆ ದ್ರೋಹ ಮಾಡಿದಾಗ, ಅಥವಾ ಅವರು ಬೇರೆಯವರು ನನ್ನನ್ನು ನೋಡ್ತಾ ಇದ್ದಾರೆ, ಅಥವಾ ಇದು ಬೇರೆಯವರು ನೋಡಬಹುದು ಎಂಬುವಂತಹ ಭಾವನೆಗಳಿಲ್ಲದೆ ಮುಕ್ತವಾಗಿದ್ದಾಗ, ಅಂತಹ ಸಂದರ್ಭಗಳಲ್ಲಿ ಅಂತಹ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಅದನ್ನು ಚಿತ್ರೀಕರಿಸೋದು, ಫೋಟೋ ತೆಗೆಯೋದು, ಸೆರೆ ಹಿಡಿಯೋದು, ಮತ್ತು ಅದನ್ನು ವೈರಲ್ ಮಾಡೋದು ಅಥವಾ ಇತರರಿಗೆ ತಲುಪಿಸುವಂತೆ ಮಾಡಿದಾಗ ಖಂಡಿತವಾಗಿಯೂ ಅದು ಪುರುಷ ಮತ್ತು ಸ್ತ್ರೀ ಎಂಬ ಭೇದವಿಲ್ಲದೆ ಇಬ್ಬರೂ ಕೂಡ ಈ ವಾಯರಿಸಮ್, ಲೈಂಗಿಕ ದರ್ಶನ ತೃಪ್ತಿ, ಇದರ ಕೇಸಿನ ಅಂಡರಲ್ಲಿ, ಅಂದರೆ BNS ಹೊಸ ಆಕ್ಟ್ BNSS 74 ಸೆಕ್ಷನ್ ಅಂಡರಲ್ಲಿ ಕೇಸನ್ನು ದಾಖಲು ಮಾಡಿ ರಕ್ಷಣೆಯನ್ನು ಪಡೆಯಬಹುದಾಗಿದೆ. ಹಾಗೂ ಯಾರಾದರೂ ಇದನ್ನು ಹನಿ ಟ್ರ್ಯಾಪ್ ರೂಪದಲ್ಲಿ ಕೇಸ್ ದಾಖಲು ಮಾಡಿದರೆ, ಪುರುಷರ ವಿರುದ್ಧ ಸ್ತ್ರೀಯರು ಮಾಡಿದರೆ, ಪುರುಷರು ಕೂಡ ಅವರ ವಿರುದ್ಧ ಯಾರು ಈ ವಿಡಿಯೋವನ್ನು ಇಟ್ಟುಕೊಂಡು ಲೀಕ್ ಮಾಡ್ತಾರೋ, ಅಥವಾ ಮಾಡಿದಾರೋ, ಅಥವಾ ವಾಚ್ ಮಾಡಿದಾರೋ, ಅಥವಾ ಹೆರಾಸ್ ಮಾಡ್ತಾ ಇದ್ದಾರೋ, ಅಥವಾ ಸೆಕ್ಷುವಲ್ ಟಾರ್ಚರ್ಗೆ ಉಪಯೋಗಿಸ್ಕೊತಾರೋ ಅಂಥವರ ವಿರುದ್ಧ ದೂರನ್ನು ಮುಲಾಜಿಲ್ಲದೆ ದಾಖಲು ಮಾಡಿ, ನಿಮಗೆ ಆದಂತಹ ಏನು ಅಪಮಾನ ಆಯಿತು ಅದಕ್ಕೆ ಕೋಟಿಗಟ್ಟಲೆ ಬೇಕಾದರೂ, ಅವರಿಗೆ ಯೋಗ್ಯತೆ ಎಷ್ಟಿದೆಯೋ ಅದಕ್ಕೆ ಮೀರಿ ನೀವು ಕೇಸ್ಗಳನ್ನು ದಾಖಲು ಮಾಡಿ ನೀವು ಪರಿಹಾರವನ್ನು ಕೂಡ ಕೇಳಬಹುದು, ಹಾಗೂ ಶಿಕ್ಷೆಯನ್ನು ಕೂಡ ವಿಧಿಸಬಹುದಾಗಿದೆ. 2 ವರ್ಷ, 3 ವರ್ಷ, 7 ವರ್ಷಕ್ಕೂ ಕೇಸ್ ಈ ಒಂದು ಪನಿಷ್ಮೆಂಟ್, ಶಿಕ್ಷೆಯನ್ನು ವಿಧಿಸಬಹುದಾದಂತಹ ಅಪರಾಧ ಇದಾಗಿದೆ. ಆದ್ದರಿಂದ ಈ ಒಂದು ಹೊಸ ಕಾನೂನಿನ ಅಡಿಯಲ್ಲಿ ಬಂದಿರತಕ್ಕಂತಹ ಎಲ್ಲರೂ ಸ್ತ್ರೀಪರವಾದಂತಹ ಕಾನೂನು ಇದೆ ಅಂತ ಹೇಳಿದ್ರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಗಂಡಸರು ಬಹಳ ಬಲಿಪಶುಗಳು ಆಗ್ತಾ ಇರೋದು ಇತ್ತೀಚೆಗೆ ಕಂಡು ಬರ್ತಾ ಇರೋದ್ರಿಂದ, ಈ ಒಂದು ಖಾಸಗಿತನದ ಹಕ್ಕನ್ನು ಗೌರವಿಸಬೇಕಾಗಿರೋದ್ರಿಂದ, ಮತ್ತು ಒಪ್ಪಿತವಾದಂತಹ ಕ್ರಿಯೆಯಲ್ಲಿ, ಲೈಂಗಿಕ ಕ್ರಿಯೆಯಲ್ಲಿ ಇರೋದ್ರಿಂದ ಅದು ಅಪರಾಧವಲ್ಲ ಅಂತ ಆದಮೇಲೆ ಅದನ್ನು ಬಳಸಿಕೊಂಡು ಹಣವನ್ನು ಮಾಡುವ, ಒಂದು ಸುಲಿಗೆಯನ್ನು ಮಾಡುವ, ಮನಿ ಎಕ್ಸ್ಟಾರ್ಷನ್ ಮಾಡುವಂತಹ ದಂಧೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇಂತಹ ಒಂದು ಪುರುಷ ಸ್ತ್ರೀ ಎಂಬ ಭೇದವಿಲ್ಲದೆ ಈಗ ಇಬ್ಬರ ಮೇಲೂ ಕೂಡ ಕೇಸನ್ನು ದಾಖಲು ಮಾಡಬಹುದಾಗಿದೆ, ಅವರ ವಿರುದ್ಧ ಪರಿಹಾರವನ್ನು ಪಡೆಯಬಹುದಾಗಿದೆ, ಹಾಗೂ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಶಿಕ್ಷೆಯನ್ನು ಕೂಡ ಕೊಡಬಹುದಾಗಿದೆ. ಸೊ ಈ ಒಂದು ಹೊಸ ಕಾನೂನಿಗೆ ನಾವು ಸ್ವಾಗತಾರ್ಹ ಮಾಡೋಣ. ಯಾಕಂದರೆ ಈ ಹೆಣ್ಣಿನ ಪರ ಜಾಸ್ತಿ ಕಾನೂನುಗಳು ಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಲಿಂಗ ತಾರತಮ್ಯವಿಲ್ಲದೆ ಪುರುಷ ಮತ್ತು ಸ್ತ್ರೀಯರಿಗೆ ಸಮಾನವಾದಂತಹ ಒಂದು ಕಾನೂನನ್ನು ಈ ಒಂದು ಸೆಕ್ಷನ್ ಅಂಡರಲ್ಲಿ ಇಂಟ್ರಡ್ಯೂಸ್ ಮಾಡಲಾಗಿದೆ. ಈ ವಾಯರಿಸಮ್ ಅನ್ನುವಂತಹ ಕಾನೂನಿನ ಬಗ್ಗೆ ಇವತ್ತು ನಾನು ನಿಮಗೆ ಹೇಳಿದ್ದೇನೆ. ಸೊ ಯಾವುದೇ ಒಬ್ಬ ವ್ಯಕ್ತಿಗಳು, ಅದು ಪುರುಷರಾಗಲಿ ಸ್ತ್ರೀಯರಾಗಲಿ, ನೋಡಿ, ಅವರು ಉದಾಹರಣೆಗೆ ಅವರು ಬಟ್ಟೆ ಬದಲಾಯಿಸುವಂತಹ ಸಂದರ್ಭಗಳಾಗಿರ್ಬೋದು, ಈಗೆಲ್ಲೋ ಒಂದು ಕ್ಲಾತ್ ಅಂಗಡಿಗೆ ಹೋಗ್ತಾರೆ, ಬಟ್ಟೆಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭಗಳಲ್ಲಿ ಏನೋ CCTVಗಳನ್ನ ಇಟ್ಬಿಟ್ಟು ಅದನ್ನು ವಾಚ್ ಮಾಡೋದು, ಅಥವಾ ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು, ಅಥವಾ ಅದನ್ನು ಬೇರೆಯವರಿಗೆ ಶೇರ್ ಮಾಡ್ತಕ್ಕಂಥದ್ದು ಮಾಡಬಾರ್ದು. ವಾಶ್ರೂಮ್ಗಳಲ್ಲಿ, ಟಾಯ್ಲೆಟ್ಗಳಲ್ಲಿ ಇಟ್ಬಿಟ್ಟು ಅದನ್ನು ಸೆರೆ ಮಾಡ್ಕೊಳ್ತಕ್ಕಂಥದ್ದು ತಪ್ಪಾಗುತ್ತೆ. ಅಥವಾ ಈ ಸೆಕ್ಷುವಲ್ ಇಂಟಿಮೆಸಿನಲ್ಲಿ ಪಾಲ್ಗೊಂಡಾಗ ಅಂತಹ ಸಂದರ್ಭಗಳಲ್ಲಿ ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡೋದು, ಫೋಟೋಗಳನ್ನ ತಕ್ಕೊಂಡು ಮಾಡೋದು, ಇದೆಲ್ಲವೂ ಅಪರಾಧ ಆಗಿದೆ. ಯಾರಾದರೂ ಈ ತರಹದ ನಿಮಗೆ ಟಾರ್ಚರ್ಗಳನ್ನ ಮಾಡ್ತಾ ಇದ್ರೆ ನೀವು ಅವರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿದೆ. ಈ ಹೊಸ ಕಾನೂನಿನ ಅಡಿಯಲ್ಲಿ ಕೇವಲ ಹೆಣ್ಣಿಗೆ ಮಾತ್ರ ಶೀಲವಿಲ್ಲದೆ ಮರ್ಯಾದೆ ಅನ್ನೋದು ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಗಂಡಸಿಗೂ ಶೀಲ ಇರುತ್ತೆ, ಮರ್ಯಾದೆ ಇರುತ್ತೆ, ಚಾರಿತ್ರ್ಯ ಇರುತ್ತೆ, ಮನಸ್ಸಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೂ ನೋವಾಗುತ್ತೆ. ಈ ಮನಸ್ಸಿಗೆ ಯಾವುದೇ ರೀತಿಯಾದಂಥ ಲಿಂಗದ ತಾರತಮ್ಯವಿಲ್ಲ. ಆದ್ದರಿಂದ ಯಾವುದೇ ಒಂದು ಕಾನೂನು ಮಾಡಿದಾಗ ಈ ಒಂದು ಸಮಾನತೆಯ ಆಧಾರದಲ್ಲಿ ಈ ತರಹದ ಕಾನೂನುಗಳನ್ನು ಮಾಡಿದಾಗ ಸ್ವಾಗತಾರ್ಹ ಮತ್ತು ಶ್ಲಾಘನೀಯ ಎಂಬುವಂತಹ
ಮಾತನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಎಲ್ಲ ಪುರುಷ ಸ್ತ್ರೀಯರು, ಪೋಷಕರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಂಬ ಭೇದ ಭಾವವಿಲ್ಲದೆ ನೋಡಲೇಬೇಕಾದಂತಹ ಇತ್ತೀಚಿನ ದಿನಮಾನಸಗಳಲ್ಲಿ ಈ ಒಂದು ವಿಚಾರಗಳು ಸಾಕಷ್ಟು ಗೊಂದಲಕ್ಕೀಡಾಗ್ತಾ ಇದೆ. ಇದರಿಂದ ಸಮಸ್ಯೆಗಳು ಬರ್ತಾ ಇದೆ. ಆದ್ದರಿಂದ ಸಾಮಾಜಿಕ ಕಳಕಳಿಯನ್ನು ಹೊತ್ತು ಈ ಒಂದು ಕಾನೂನಿನ ಮಾಹಿತಿಯನ್ನು, ಜ್ಞಾನವನ್ನು, ವಿಚಾರವನ್ನು ಸಾರ್ವಜನಿಕರ ಸದುದ್ದೇಶಕ್ಕಾಗಿ ನೀಡಿದ್ದೇನೆ. ಇದನ್ನು ಸೂಕ್ತವಾಗಿ ಶೇರ್ ಮಾಡಿ. ಒಳ್ಳೆಯ ವಿಚಾರಗಳನ್ನು ನೀವು ಕೇಳಿ ಅಲ್ಲೇ ಇಟ್ಕೊಂಡ್ಬಿಟ್ರೆ ಅದು ಬಹಳ ತಪ್ಪಾಗುತ್ತೆ, ಅದು ಕದ್ದಂತಾಗುತ್ತಂತೆ. ಆದ್ದರಿಂದ ನಾವು ಒಳ್ಳೆಯದನ್ನು ಇತರರಿಗೆ ಹಂಚಿಬಿಟ್ರೆ ನಮಗೆ ಆ ಒಂದು ಋಷಿ ಋಣ ಅಂತ ನಾವೇನು ಕರಿತೀವಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಸೊ ಆ ಒಂದು ಕೇಳಿದಂತಹ ಒಳ್ಳೆಯ ವಿಚಾರಗಳನ್ನು ಪಡೆದುಕೊಂಡಂತಹ ಅದನ್ನು ನಾವು ಸಮಾಜದಿಂದ ಪಡೆದುಕೊಂಡಿದ್ದು ಸಮಾಜಕ್ಕೆ ಕೊಟ್ಟುಬಿಟ್ರೆ ನಮಗೆ ಆ ಋಷಿ ಋಣ ತೀರಿದ ಹಾಗೆ ಆಗುತ್ತೆ. ಆದ್ದರಿಂದ ಒಳ್ಳೆಯ ವಿಚಾರಗಳನ್ನು ಹಂಚಿ, ಒಳ್ಳೆಯದಾಗಲಿ, ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.